MN ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೋಡಿ, ಯಾರೆಲ್ಲ ಈ ಒಂದು ಗೆಸ್ಟ್ ಪ್ರೈಮರಿ ಟೀಚರ್ಸ್ಗೆ ವೇಟ್ ಮಾಡ್ತಿದ್ರೋ, ಫೈನಲಿ ಈಗ ಜ್ಞಾಪನ ಸರ್ಕ್ಯುಲರ್ ಜಾರಿಯಾಗಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಗ್ರ್ಯಾಜುಯೇಟ್ ಟೀಚರ್ಸ್ಗೆ ಅಂದರೆ GPSTR ಹಾಗೆ PRT ಟೀಚರ್ಸ್ಗೆ ಅಂದರೆ ಪ್ರೈಮರಿ ಟೀಚರ್ಸ್ಗೆ ಅಥವಾ ಗೆಸ್ಟ್ ಟೀಚರ್ಸ್ಗಳಿಗೆ ಯಾವ ರೀತಿ ನೇಮಕಾತಿ ಮಾಡ್ಕೊಳ್ಬೇಕು ಎಂಬುದರ ಬಗ್ಗೆ ಗೈಡ್ಲೈನ್ ಜಾರಿಯಾಗಿದೆ. ನೋಡಿ, ಲೆಟ್ಸ್ ಬಿಗಿನ್. ಹಾಗೆ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿಕೊಂಡು ಆಲ್ ಎನ್ನುವಂತಹ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಗೆಸ್ಟ್ ಟೀಚರ್ಸ್ನ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ. ನೋಡಿ, ಜ್ಞಾಪನದಲ್ಲಿ ತಿಳಿಸಿರುವಂತೆ ವಿಷಯ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವಂತಹ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರುಗಳನ್ನು ನೇಮಕ ಮಾಡಿಕೊಳ್ಳುವುದಾಗಿ ಹೇಳಿದ್ದಾರೆ. ಅಂದರೆ ನೆಕ್ಸ್ಟ್ ಇಯರ್ 2025 ಮಾರ್ಚ್ವರೆಗೂ ಈ ಒಂದು ಅಕಾಡೆಮಿಕ್ ಇಯರ್ವರೆಗೂ ನೀವು ಅಲ್ಲಿ ತಾತ್ಕಾಲಿಕವಾಗಿ ಈ ಒಂದು ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಮೀನ್ಸ್ ದಿ ಸೆಕ್ಷನ್ ಈಸ್ ಪ್ರಿಯಾರಿಟಿ ಫಾರ್ ದಿ 2025-26 ಅಕಾಡೆಮಿಕ್ ಇಯರ್ ಅಂತ ನಾವು ಕರಿತೀವಿ. ಹಾಗೆ ಇಲ್ಲಿ ಸರ್ಕಾರ ಎಷ್ಟು ಟೀಚರ್ ಪೋಸ್ಟ್ ಕೊಟ್ಟಿದ್ದಾರೆ ಅಂದರೆ ಒಟ್ಟು 40,000 GPSTR ಮತ್ತು PRT ಆಗಿರಬಹುದು. ಇವೆರಡಕ್ಕೆ 40,000 ಗೆಸ್ಟ್ ಟೀಚರ್ಗಳನ್ನು ತೆಗೆದುಕೊಳ್ಳಿ ಎಂದು ಹೇಳಿತ್ತು. ಆದರೆ ಸರ್ಕಾರದ ಕೆಲವು ಸಾಫ್ಟ್ವೇರ್ಗಳು ಅಂತ ನಾವು ಏನು ಹೇಳ್ತೀವಿ, ಸೊ ಆ ಒಂದು ಮಾಹಿತಿಗಳಲ್ಲಿ ನೋಡೋದಾದರೆ 34,027 ಪೋಸ್ಟ್ ಇದ್ದಾವೆ ಈಗ ಸದ್ಯಕ್ಕೆ ಅವೈಲೇಬಲ್ ಇರುವಂಥದ್ದು ಪೋಸ್ಟು. ಅದರಲ್ಲೂ ಇವರು ಏನು ಹೇಳ್ತಿದ್ದಾರೆ ಅಂದರೆ ಈ 34,027 ಖಾಲಿ ಹುದ್ದೆಗಳು ಜಿಲ್ಲಾವಾರು ಅಥವಾ ತಾಲೂಕುವಾರು ಅತಿಥಿ ಶಿಕ್ಷಕರ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ನೋಡಿ, ಪ್ರಥಮ ಹಂತ ಅಂತ ಹೇಳಿದ್ದಾರೆ. ಅಂದರೆ ದಟ್ ಮೀನ್ಸ್ ಪ್ರೈಮರಿ ಲೆವೆಲಲ್ಲಿ ಅಂದರೆ ಫಸ್ಟ್ ಸ್ಟೇಜಲ್ಲಿ 34,027 ಇಷ್ಟು ಪೋಸ್ಟ್ಗಳಿಗೆ ಪ್ರೈಮರಿ ಟೀಚರ್ಸ್ ಅಂದರೆ GPSTR ಟೀಚರ್ಸು ಹಾಗೆ PRT ಟೀಚರ್ಸ್ಗಳನ್ನು ಅಂದರೆ ಗ್ರ್ಯಾಜುಯೇಟ್ ಟೀಚರ್ಸ್ಗಳನ್ನು ತಗೊಳ್ತಿದ್ದಾರೆ. ಟೋಟಲ್ ಆಗಿ 34,027 ಪೋಸ್ಟ್ಗೆ. ನೆಕ್ಸ್ಟ್ ತಾಲೂಕು ವೈಸು ಎಷ್ಟೆಲ್ಲ ಪೋಸ್ಟ್ ಇದ್ದಾವೆ ಹಂತ ಹಂತವಾಗಿ ಕೊಟ್ಟಿರುವಂಥದ್ದು ಕ್ಲಿಯರ್ ಆಗಿ ನೋಡ್ತಾ ಹೋಗಿ. ನೀವು 3ನೇ ಪೇಜಲ್ಲಿ ಅಲ್ಲಿ ನಿಮಗೆ ಈ ರೀತಿ ಲೀಸ್ಟ್ ಸಿಗುತ್ತೆ. ನೋಡಿ, ಪ್ರೈಮರಿ ಸ್ಕೂಲ್ ಟೀಚರ್ ಮತ್ತು GPSTRಗೆ ಒಟ್ಟಾರೆ ಖಾಲಿರುವ ಹುದ್ದೆಗಳು ಎಷ್ಟೆಷ್ಟು ಇದ್ದಾವೆ ಹಂಚಿಕೆ ಮಾಡಲಾಗಿದೆ. ಅತಿಥಿ ಶಿಕ್ಷಕರ ಹುದ್ದೆಗಳು ಸ್ಟಾರ್ಟಿಂಗ್ ಫ್ರಮ್ ಬಾಗಲಕೋಟೆಯಿಂದ ಹಿಡಿದು ಅಪ್ ಟು ವಿಜಯನಗರ ಡಿಸ್ಟಿಕ್ಕು ಹಾಗೆ ಯಾದಗಿರಿ ಡಿಸ್ಟಿಕ್ಕು ಎಲ್ಲವನ್ನು ನೀಟಾಗಿ ಆಲ್ಫಾಬೆಟ್ನಲ್ಲಿ ಕೊಟ್ಟಿರುವಂಥದ್ದು. ನೀಟಾಗಿ ನೋಡ್ಕೊಳ್ಳಿ. ಈ ಒಂದು PDF ಕಾಪಿ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅವೈಲೇಬಲ್ ಇದೆ. ಜಾಯ್ನ್ ಆಗಿ ಈ ಒಂದು PDF ಕಾಪಿನ ನೀಟಾಗಿ ಓದ್ಕೊಳ್ಳಿ. ಜೊತೆಗೆ ಯಾವ ಒಂದು ಡಿಸ್ಟಿಕ್ಕಲ್ಲಿ ಯಾವ ಶಾಲೆಗಳಲ್ಲಿ ವೇಕೆನ್ಸಿ ಇದೆ ನೀವು ಡೈರೆಕ್ಟಾಗಿ ಆ ಒಂದು ಶಾಲೆಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿರ್ತಕ್ಕಂತಹ HM ಅವ್ರನ್ನ ಭೇಟಿಯಾಗಿ ಯಾವ ವಿಷಯ ವೇಕೆನ್ಸಿ ಇದೆ ಅಂತ ನೀವೇ ಕೇಳಿ ಅಲ್ಲಿ ಒಂದಷ್ಟು ಡೀಟೇಲನ್ನು ತಿಳ್ಕೊಬೇಕು. ನೋಡಿ, ಇಲ್ಲಿ ಒಟ್ಟಾರೆಯಾಗಿ GPSTR ಪ್ಲಸ್ PRT ಟೋಟಲ್ ಹುದ್ದೆಗಳು ಇಲ್ಲಿ 34,027 ಹುದ್ದೆಗಳು ಇದ್ದಾವೆ. ನೆಕ್ಸ್ಟು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಹೇಗೆಲ್ಲ ಇರುತ್ತೆ ಪ್ರೊಸೀಜರ್ಸು. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ಯಾವ ಶಾಲೆಗಳಲ್ಲಿ ಸಬ್ಜೆಕ್ಟ್ ವೈಸ್ ಇಲ್ಲಿ ಪೋಸ್ಟ್ ಕೊಟ್ಟಿಲ್ಲ, ಸೊ ಯಾವ ಶಾಲೆಗಳಲ್ಲಿ ಪೋಸ್ಟ್ ಇದ್ದಾವೆ ಅಂತ ತಿಳ್ಕೊಂಡು ನೀವೇ ಶಾಲೆಗೆ ವಿಸಿಟ್ ಮಾಡಿಕೊಂಡು ಆಯಾ ಶಾಲೆಗಳ HM ಅವರ ಬಳಿ ಹೋಗಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಕೇಳಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಅಥವಾ BEO ಆಫೀಸ್ ಏನಿರ್ತವೆ ಅಂದರೆ ಬ್ಲಾಕ್ ಎಜುಕೇಷನ್ ಆಫೀಸರ್ಸ್ಗಳು ತಾಲೂಕು ಲೆವೆಲ್ಗಳಲ್ಲಿ ಅಪ್ಲಿಕೇಶನ್ ಫಾರ್ಮೆಟ್ ಇರುತ್ತೆ, ಅಲ್ಲಿ ಹೋಗಿ ನೀವು ತೆಗೆದುಕೊಳ್ಬಹುದು. ಇದು ನಿಮಗೆ ರಿಸ್ಕ್ ಆಗಿದ್ದಲ್ಲಿ ಡೈರೆಕ್ಟಾಗಿ ನೀವು ಆಯಾ ಶಾಲೆಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿರ್ತಕ್ಕಂಥ ಹೆಡ್ ಮಾಸ್ಟರ್ಸ್ನ ನೀವು ಕೇಳಿದ್ರೆ ಅವರೇ ಅಪ್ಲಿಕೇಶನ್ ಫಾರ್ಮೆಟನ್ನು ಕೊಡ್ತಾರೆ. ಆ ಅಪ್ಲಿಕೇಶನ್ ಫಾರ್ಮೆಟು ಅಕಾಡೆಮಿಕ್ ಇಯರ್ ಪ್ರೆಸೆಂಟ್ ಇರೋದನ್ನು ನೀವು ತೊಗೊಬೇಕಾಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗೋ ಚಾನ್ಸಸ್ಸು ಇರುತ್ತೆ. ಹಾಗೆ GPSTRಗೊಂದು ಅಪ್ಲಿಕೇಶನ್, ನೆಕ್ಸ್ಟು PRTಗೆ ಸಪ್ರೇಟ್ ಅಪ್ಲಿಕೇಶನ್ ಫಾರ್ಮೆಟು ಇರಬೇಕು. ಜೊತೆಗೆ ಅದಕ್ಕೇನೆಲ್ಲ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಎಲ್ಲ ಬಯೋಡೇಟಾ ಏನೇನಿರುತ್ತೋ ಅದನ್ನೆಲ್ಲವನ್ನು ಮೆನ್ಷನ್ ಮಾಡಿ ನಿಮ್ಮ ಹತ್ರ ಒಂದು ಸಾಫ್ಟ್ ಕಾಪಿ ಇಟ್ಕೊಳ್ಳಿ, ಅಲ್ಲಿ ಒಂದು ಒರಿಜಿನಲ್ ಕಾಪಿಯನ್ನು ಕೊಡಿ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೆಲ್ಲ ಕೊಟ್ಟಿದ್ದಾರೆ ಕ್ವಿಕ್ಕಾಗಿ ನೋಡೋದಾದರೆ ಹಾಗೆ ಸ್ಯಾಲರಿ ಹೇಗೆಲ್ಲ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗೋಣ. ಜೊತೆಗೆ ಆಯ್ಕೆಯ ಪ್ರೋಸೆಸ್ ಹೇಗೆಲ್ಲ ಇರುತ್ತೆ ನೋಡಿ. ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಂಪೂರ್ಣ ಜವಾಬ್ದಾರಿ ಆಯಾ ಶಾಲೆಯ HM ಮುಖ್ಯ ಶಿಕ್ಷಕರು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ. HM ಮೂಲಕವೇ ನೀವು ಆಯ್ಕೆ
ಆಗುವಂಥದ್ದು. ಆದರೆ ನಿಮಗೊಂದು ಡೌಟ್ ಬರ್ಬೋದು, CET ಎಕ್ಸಾಮು ಡೆಮೋ ಏನಾದರೂ ಇರುತ್ತಾ ಅಂತ. ಡೆಮೋನೂ ಇರಲ್ಲ, CET ಎಕ್ಸಾಮ್ಸ್ ಏನೂ ಇರೋದಿಲ್ಲ. ಸೊ ಇದು ನಿಮಗೆ ಕ್ಲಾರಿಟಿ ಇರಲಿ. ನೆಕ್ಸ್ಟ್ 3ರಲ್ಲಿ ಅಬ್ಸರ್ವ್ ಮಾಡಿ, ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರನ್ನು ಪ್ರಮುಖವಾಗಿ ಆದ್ಯತೆ ಮೇರೆಗೆ ಗ್ರಾಮೀಣ ಪ್ರದೇಶಗಳಲ್ಲಿನ ಖಾಲಿ ಹುದ್ದೆಗಳಿಗೆ ಹಾಗೂ ಶಿಕ್ಷಕ ರಹಿತ ಶಾಲೆಗಳಿಗೆ ಅಥವಾ ಹೆಚ್ಚು ವಿದ್ಯಾರ್ಥಿಗಳಿರುವ ಖಾಲಿ ಹುದ್ದೆಗಳಿಗೆ ಮೊದಲ ಆದ್ಯತೆಯನ್ನು ನೀಡ್ತಾರೆ. ಹಾಗೆ ನೆಕ್ಸ್ಟು ರಾಜ್ಯದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಡಿ ವಿಶೇಷವಾಗಿ ಪ್ರಾರಂಭಿಸಿರುವ KPSC ಅಂಡರಲ್ಲಿ ಬರುವಂತಹ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆ ಹಾಗೆ ಬೆಂಗಳೂರು ಪಬ್ಲಿಕ್ ಶಾಲೆಗಳು ಅಥವಾ ದ್ವಿಭಾಷಾ ಮಾಧ್ಯಮ ತರಗತಿಗಳಿರುವ ಶಾಲೆಗಳು ಹಾಗೂ ಆದರ್ಶ ವಿದ್ಯಾಲಯಗಳಲ್ಲಿ ಈ ವಿದ್ಯಾಲಯಗಳಲ್ಲಿ 100% ಅತಿಥಿ ಶಿಕ್ಷಕರನ್ನ ಆದ್ಯತೆ ಮೇರೆಗೆ ನೇಮಕಾತಿ ಮಾಡಲಾಗುವುದು ಎಂಬ ಮಾಹಿತಿಯನ್ನ ಅಲ್ಲಿ ತಿಳಿಸಿರುವಂತದ್ದು. ಹಾಗೆ ಒಂದು ಪೋಸ್ಟ್ಗೆ ಹೆಚ್ಚುವರಿ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಲ್ಲಿ ಅವರಿಗೆ ಮೆರಿಟ್ ಮುಖಾಂತರ ಅವರನ್ನ ಪರಿಗಣಿಸ್ತಾರೆ. ಜೊತೆಗೆ ಒಂದು ಅರ್ಹತೆಗಳು ಹೇಗಿರಬೇಕು, ಒಂದು ಕ್ವಾಲಿಫಿಕೇಶನ್ ನೋಡೋದಾದರೆ ನೋಡಿ, PRT ಅದಕ್ಕೆ ಒಂದು D.Ed ಕಂಪಲ್ಸರಿ ಎಜುಕೇಷನ್ ಇರಬೇಕು. ಅದರಲ್ಲಿ ಪೇಪರ್ 1 TET ಎಕ್ಸಾಮಲ್ಲಿ ನೀವು ಕ್ಲಿಯರ್ ಮಾಡ್ಕೊಂಡಿದ್ರೆ ಅವ್ರಿಗೆ ಇಲ್ಲಿ ಮೊದಲ ಆದ್ಯತೆ ಸಿಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಜೊತೆಗೆ ಎಕ್ಸ್ಪೀರಿಯೆನ್ಸು ಹಾಗೆ ಸೀನಿಯರಿಟಿ, ಸೊ ಅವೆಲ್ಲ ಒಂದು ಸಹ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಒಂದು GPSTRಗೆ ಬರೋದಾದರೆ ಅದಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್ನು ಡಿಗ್ರಿ ಆಗಿರಬೇಕು. ಜೊತೆಗೆ B.Ed ಪ್ಲಸ್ D.Ed ಆಗಿದ್ರೂ ಓಕೆ. ಬಟ್ ಏನಂದರೆ ಈ ಒಂದು ಡಿಗ್ರಿಯಲ್ಲಿ B.Edನ ಮೆಥಡ್ಸ್ ಆಗಿ ನೀವು ಕ್ಲಿಯರ್ ಆಗಿ ಓದಿರಬೇಕು. ಜೊತೆಗೆ ನೀವು D.Ed ಮಾಡ್ಕೊಂಡಿದ್ರೂ ನಡೆಯುತ್ತೆ, ಇದರಲ್ಲಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಆದರೂ ಇದರಲ್ಲಿ ಏನಂದರೆ ಈ ಒಂದು GPSTRಲ್ಲಿ ನೀವು ಮೇನು ಪೇಪರ್ 2ಅಲ್ಲಿ TET ಪರೀಕ್ಷೆಯನ್ನು ಕ್ವಾಲಿಫೈಡ್ ಆಗಿದ್ರೆ ನಿಮಗೆ ಮೊದಲ ಆದ್ಯತೆ ಇರುತ್ತೆ. ಸೊ ಫಸ್ಟ್ ಪ್ರಿಫರೆನ್ಸು ನಿಮಗೆ ಸಿಗುತ್ತೆ. ಜೊತೆಗೆ ಎಕ್ಸ್ಪೀರಿಯೆನ್ಸ್ ಇದ್ದಲ್ಲಿ ಅವ್ರಿಗೂ ಸಹ ಒಂದು ಮೊದಲ ಆದ್ಯತೆ ಸಿಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವಾಗ ತೀವ್ರ ನಿಗಾ ವಹಿಸಿ ಉತ್ತಮ ಗುಣ ಮತ್ತು ನಡತೆ ಹೊಂದಿರುವ ಅಭ್ಯರ್ಥಿಗಳನ್ನು ಮಾತ್ರ ಇಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುವುದೆಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಒಟ್ಟಾರೆಯಾಗಿ ತಾಲೂಕು ವೈಸು BEO ಆಫೀಸರ್ಸ್ಗಳು ಏನಿದ್ದಾರೆ ಅವರು ಈ ಒಂದು ನೇಮಕಾತಿಯ ಅಂತಿಮ ಪರಮಾಧಿಕಾರವನ್ನು ಹೊಂದಿರ್ತಾರೆ. ಹಾಗೆ ನಿಮ್ಮ ಡಿಸ್ಟಿಕ್ ವೈಸು ವೇಕೆನ್ಸಿ ಇರುವಂತಹ ಶಾಲೆಗಳಿಗೆ ವಿಸಿಟ್ ಕೊಟ್ಟು ನಿಮ್ಮ ವಿಷಯಕ್ಕೆ ಇರುವಂತಹ ಒಂದು ಖಾಲಿ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಿ. ಈ ಒಂದು ಮಾಹಿತಿ ಇಷ್ಟವಾಗಿದೆ ಅಂತ ಭಾವಿಸ್ತಾ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. ವಿಶ್ ಯು ಆಲ್ ದಿ ಬೆಸ್ಟ್.